ಮಾತಾಡ ಕುವಾರವಿತ್ತೆ ಸಪ್ತ ಸಾಗರ ಪಾರ್ करಬಹುದು ಈ ಸಂಸಾರ ಸಾಗರ ಪಾರ್ವಿರುತ್ತೋ ಗುರು ಆಶೀರ್ವಾದ ಗಣ ಮುಖ್ಯ ಸುಂದರ ಸ್ವಾಮಿ ಗುರು ಗೋಸಾಯಿ ಬಾಬಾ ಸದಾ ಸದಾ एक निमिष ಇವನು ಅವತಾರ ನೋಡ್ರಿ ಗಾಯ್ಸ್ ಇಲ್ಲಿ ಮುಂಡಿ ಪರ್ಪಾಡ್ರಿ ಬೇಕಿದ್ದೀನಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ನಲ್ಲಿ ನಮ್ಮ ಅಣ್ಣ ಅವ್ರದ್ದು ಮದುವೆ ಐತಲ್ಲ ಗೈಸ್, ಅದಕ್ಕೆ ಹಳದಿ ಶಾಸ್ತ್ರ ಇದೆ. ಬೀಗರಂತೂ ತುಂಬ ಜನ ಬಂದಿದ್ದಾರೆ. ಯಾವ ರೀತಿ ಹಳದಿ ಶಾಸ್ತ್ರ ಮಾಡ್ತಾರೆ ನಮ್ಮ ಒಂದು ಬಂಜಾರ ಸಮುದಾಯದಲ್ಲಿ ಅದೆಲ್ಲ ತೋರಿಸ್ತೀನಿ ಗೈಸ್, ಕೊನೆವರೆಗೂ ನೋಡ್ತಾ ಇರಿ. ಬಂಜಾರ ಸಮುದಾಯದ ಮದುವೆ ಆಗೋಕ್ಕಿಂತ 2 ದಿನ ಮುಂಚೆ ಗುರು ದೀಕ್ಷೆಯನ್ನು ಕೊಡ್ತಾರೆ. ಆ ಗುರು ದೀಕ್ಷೆಯನ್ನು ಕೊಡೋದಕ್ಕೆ ಕೊಪ್ಪಳದಿಂದ ಗೋಸಾಯಿ ಬಾಬಾರವರು ಬಂದಿದ್ದರು. ಈ ಗೋಸಾಯಿ ಬಾಬಾ ನಾಮ पेना कालर में काही राधिका दादी मूला दादा काही गोर हुट्टे ये गोर हुट्टे जण एवढी उत्तर प्रांत हिमालय देशाती ये बंजारा समाज आईच लग्नीला वो टाइम रुपये सुनती दाग 7 हफ्ते कडी के 1 हफ्ते दाग दिन ಈ दाग दिन जस गोर माटी पन्ने में भळेजू तम वेतडू वेगेजू ಈ घाले तो मात्र बंजारा समाज काय बा तो मात्र कुवारविತ್ತೆ सप्त सागर पार करಬಹುದು ಈ ಸಂಸಾರ ಸಾಗರ ಪಾರ್ವಿರುತ್ತೋ ಗುರು ಆಶೀರ್ವಾದ ಗಣ ಮುಖ್ಯ ರಚ है वेताणीन अंधारेते उजायनला आवळ सद्गुरुनाथ मुख्य गोत्रस्य सदा सदा सुखिनो भवन्तु मंगल मुहूर्त गुरु हरे 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 बळे जय तुम्हाला मुनिया काय कदरे शंकर सुंदर स्वामी गुरु गोसाई बाबा सदा ओम गुरुजी भद्री नारायण सुंदर स्वामी गुरु गोसाई बाबा सदा सदा A few moments later. ಗೈಸ್, ಈಗ ತಾನೇ ಜಸ್ಟ್ ಊಟ ಮಾಡ್ಕೊಂಡು ಬಂದೆ. ಅನ್ನ ಮತ್ತು ಸಾರು ಸಕ್ಕತ್ತಾಗಿ ಮಾಡಿದ್ರು ಗೈಸ್. ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ들 ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹಳದಿ ಶಾಸ್ತ್ರ ಸಾಯಂಕಾಲ ಸ್ಟಾರ್ಟ್ ಆಗುತ್ತೆ ಗೈಸ್, ಯಾಕಂದರೆ ಇವಾಗ ಬಿಸಿಲಿದೆಯಲ್ಲ, ಅದಕ್ಕೆ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾರೆ. ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. 2 hours later. ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರಂದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ ಎಷ್ಟು ಜನ ಹೇಳ್ತಾರೆ ಏನು ಅಂತ ತೋರಿಸ್ತೀನಿ. ಬನ್ನಿ. ಹೊರಗೆ ಬರೋಕ್ಕಂದ್ರೆ ನನಗೆ ಇಷ್ಟ ಆಗಲ್ಲ ಗೈಸ್, ಅಂತಪರಿ ಬಿಸಿಲು. ಬನ್ನಿ ತೋರಿಸ್ತೀನಿ ನಿಮಗೆ. ಹಾಂ ಹೌದು ಓಕೆ. ಬಳೆ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ತಾರೆ ನೋಡಿ, ಪೂಜೆ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಪಾಡಿಗೆ ಬಿಸಿ ಇದ್ರೆ ಇವ್ರು ನೋಡಿ ಏನೋ ಚಿಂತೆ ಮಾಡ್ತಾರೆ. ಏನು ಡಿಸ್ಕಷನ್ ಮಾಡಕ್ ಅಂತೀರಿ ಇಬ್ರು? ಬಿಡಿ ಪಟಾಕಿ ಇವಾಗ ಹೋಯ್ತಲ್ಲ, ಅದು ಬಿಡಿ ಪಟಾಕಿ ಕೊಡೋದು ಟೈಮು. ಶಾಸ್ತ್ರಕ್ಕೆ ರೆಡಿ ಆಗಿದೆ ನಮ್ಮ ಅಣ್ಣ. ನೋಡಿ ಔಟ್ಫಿಟ್ ಯಾವ ರೀತಿ ಇದೆ ತೋರಿಸ್ಬಿಡ್ತೀನಿ. ಯಾವ ರೀತಿ ಇದೆ ಕಮೆಂಟ್ ಮಾಡಿ ಗೈಸ್. ಇಲ್ಲ ಇನ್ನು ರೆಡಿ ಮಾಡ್ತೀನಿ ನೋಡಿ ಗೈಸ್, ಎಲ್ಲ ಹೂವು ಎಲ್ಲ ಹಾಕ್ತಿದ್ದಾರೆ. ಅರವಿಂದ ಹೆಲ್ಪ್ ಮಾಡಿ ಹೋಗ್ಲಿ, ಎಲ್ಲ ಮೂಲೆ. ಹಾಂ ಜುಬ್ಡಿ ಅಣ್ಣ ಅವನ ಹೆಸರು ನೋಡಿ, ಅಷ್ಟು ಜುಬ್ಡಿ ಅಂತ ಅವನ ಹೆಸರು. ಅವ್ನ ಜುಬ್ಡಿ ಅಲ್ಲಿದ್ದ 3 ದಿನ ಬೇರೆ ಮಾಡ್ಕೊಂಡು ತಿಂತಿದ್ದ ಅಲ್ಲಿ. ಹೆಲ್ಪ್ ಮಾಡಲ್ಲಿ. Few moments later. ಸೊ ಫೈನಲಿ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಬನ್ನಿ ಗೈಸ್ ತೋರಿಸ್ತೀನಿ. ಬನ್ನಿ ಗೈಸ್ ಬಂದೆ ನೋಡಿ ಗೈಸ್. ಇಲ್ಲಿ ಯಾವ ರೀತಿ ರೆಡಿ ಆಗಿದೆ ನೋಡಿ ಗೈಸ್. ಇಲ್ಲಿ ಗೈಸ್ ಎಲ್ಲರೂ ಎಲ್ಲೋ ಅಂಡ್ ಎಲ್ಲೋ ಹಾಕಿದ್ದಾರೆ ನೋಡಿ. ನೋಡಿ ಗೈಸ್ ಯಾವ ರೀತಿ ರೆಡಿ ಆಗಿದೆ. ಕಾಸ್ಟ್ಯೂಮ್ಸ್ ಯಾವ ರೀತಿ ಇದೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಣ್ಣಗೆ ಪೊಸಿಷನ್ ಗೊತ್ತಾಗ್ತಿಲ್ಲ ಫೋಟೋದಲ್ಲಿ, ಅದಕ್ಕೆ ಯಾವ ರೀತಿ ನಿಂತಿದ್ದಾರೆ ನೋಡಿ ಸರ್. ಅಣ್ಣ ಪೊಸಿಷನ್ ಹಾಕೋಣ ಯಾವ್ದಂತ. ಅಣ್ಣ ಜೋಬ ಕೈ ಹಾಕೋಣ. ಅಣ್ಣ ಜೋಬ ಕೈ.
ಲಗಡ ಮಾಡ ಇಲ್ಲ ಲಗಡ ಹಚ್ಚಮ್ಮ ಜುಬ್ಬ ತಗೊಂಡಲ್ಲ ಹಾ ಅದ್ರ ಮೇಲೆ ವೈಟ್ ಪ್ಯಾಂಟ್ ಹಾಕೋದು ನೈಟ್ ಪ್ಯಾಂಟ್ ಹಾಕಿ ಅದೊಂದು ಸ್ಪೆಷಾಲಿಟಿ ಬೇಡ ಒಂದು ಪ್ಯಾಂಟ್ ನೈಟ್ ಪ್ಯಾಂಟ್ ಹಾಕಿ ಇವನೇ ಮದುವೆ ಹುಡುಗ ಕಾಣ್ದಂಗೆ ಗೊತ್ತಾ? ಏನ್ ಬ್ರೋ ಮದುವೆ ಹುಡುಗಕ್ಕಿಂತ ಇವನೇ ಮದುವೆ ಹುಡುಗ ಕಾಣ್ತದ. ಅಲ್ಲ ಇವನು ಅವತಾರ ನೋಡ್ರಿ ಗಾಯ್ಸ್ ಇಲ್ಲಿ ಗಾಯ್ಸ್ ಸಿಟ್ಟಿದ್ರೆ ಒಂದೇಟ್ ಬರ್ಬಿಡ್ಲಿ ನೋಡಿದ್ರೆ ಇಲ್ಲಿ ಕಣ್ಣಿಗೆಲ್ಲ ಹಾಕ್ಬಿಟ್ರೆ ಗಾಯ್ಸ್ ಇಲ್ಲ ಅದೇ ಇದೆ ಇಲ್ಲ ನೋಡಿ ಗ್ಯಾಪಲ್ಲಿ ವಿಡಿಯೋ ಮಾಡ್ತಿದ್ದೆ ಗ್ಯಾಪಲ್ಲಿ ಹಚ್ಚಿದ್ರೆ ಹಾ ಮಂಜುಳಕ್ಕ ರವಿಗೆ ಹಚ್ಚಗ ರವಿಗಿನ ಸ್ವಲ್ಪ ಹಚ್ಚಗ ಸುಮ್ಮನೆ ಹಿಂಗಿಡಿ ತಡ್ರಿ ನಾನು ಇಲ್ಲ ಲಗಾಡ್ ಜುಪಡಿಗೆ ಬ್ರೋ ಅಲ್ಲೇನೋ ರೆಡಿ ಮಾಡ್ತಾರ ಅದು ಏನಂತ ಕರಿತಾರ ಮಂಡೇಡು ಅಂತಾರೆ ಬ್ರೋ ಅದನ್ನ. ಮಂಡೇಡು ಅದು ಎದಕ್ ಮಾಡ್ತಾರ ಬ್ರೋ ಗೊತ್ತಿಲ್ಲ. ಶಾಸ್ತ್ರ ಅದೆಲ್ಲ ಮಾಡ್ತಾರೆ. ಹೌದಾ ಅದು ಕಟ್ಟಿದ್ರೇನೆ ಅರ್ಧ ಮದುವೆ ಆದಂಗೆ. ಓ ಹಂಗೆ ಗೈಸ್ ಏನು ಈ ಲಿಟ್ರಲಿ ಎಂತ ಸೌಂಡ್ ಗೊತ್ತಾ ಗೈಸ್ ಸೌಂಡಲ್ಲಿ ನನಗೆ ಮಾತಾಡೋಕ್ಕಾಗ್ತಿಲ್ಲ. ಸ್ಟೂಲ್ ನೋಡಿ ಸ್ಟೂಲ್ ತಗೊಂಡು ಹೆಲ್ಪ್ ಮಾಡ್ತಿದ್ದಾರೆ ಗೈಸ್. ಮಂಡ್ಯಾಡ್ ರೆಡಿ ಮಾಡ್ತಾರೆ ನೋಡಿ ಮಂಡ್ಯಾಡ್ ಅಂತ ನೋಡಿ ಗಾಯ್ಸ್. ಅವಾಗಿಂದ ಹುಡುಗಿ ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಿದ್ದಾಳೆ. ಹಾಯ್ ಗಾಯ್ಸ್ ತುಂಬ ಕ್ಯೂಟ್ ಇದೆ. ಏನು ಹೆಸರೇನು ಗೊತ್ತಿಲ್ಲ. ಹೇಯ್ ತರ್ನಾಮ್ ಕಾಯ್ ಬಾ ನಿನ್ನ ಹೆಸರು ಹಾಂ ಗೈಸ್ ಕ್ಯೂಟ್ ಇದೆ ನೋಡಿ ಗೈಸ್. ಗೈಸ್ ಫೈನಲಿ ಇಲ್ಲ ಮಂಡ್ಯಾಡ್ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ಗೈಸ್. ಇದು ಮಂಡ್ಯಾಡು ಏನೋ ಗೊತ್ತಿಲ್ಲ ನನಗಂತರೂ. ಅವ್ರಿಗೆ ಇನ್ಫಾರ್ಮೇಷನ್ ಕೇಳಿ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಗೈಸ್. ಫೈನಲಿ ಮಂಡ್ಯಾಡು ರೆಡಿ ಆಗಿದೆ ನೋಡ್ಬೋದು ಇಲ್ಲಿ ಯಾವ ರೀತಿ ರೆಡಿ ಮಾಡಿದ್ದಾರೆ. ಇವಾಗ ಪೂಜೆ ಮಾಡಿದ್ದಾರೆ ನೋಡಿ ಗೈಸ್. ಗೈಸ್ ಫೈನಲಿ ನಮ್ಮ ಅಣ್ಣ ಮತ್ತೆ ರೆಡಿ ಆಗಿಬಿಟ್ಟಿದ್ದಾನೆ ಹಳದಿ ಶಾಸ್ತ್ರ ಆದಮೇಲೆ ನೋಡಿ ಗೈಸ್. ಯಾವ ರೀತಿ ಇದೆ ಔಟ್ಫಿಟ್ಟು ಕಮೆಂಟ್ ಕೂಡ ಮಾಡಿ. A few moments later. ಗೈಸ್ ಅರ್ಶನ ಶಾಸ್ತ್ರದಲ್ಲಿ ನನಗಂತೂ ಮಾತಾಡೋಕ್ಕೆ ಟೈಮ್ ಸಿಗಲಿ. ಟೈಮ್ ಅಂದರೆ ಆ ರೀತಿ ಕ್ರೌಡ್ ಇತ್ತು, ಆ ರೀತಿ ಜನ ಬಂದಿರು ಗೈಸ್. ಅದಕ್ಕೆ ಜಾಸ್ತಿ ವಿಡಿಯೋಸ್ ಮಾಡಿದ್ದೀನಿ ಮತ್ತು ಕ್ಲಿಪ್ಸ್ ಕೂಡ ಹಾಕಿದ್ದೀನಿ. ಯಾವ ರೀತಿ ಇದೆ ಕಮೆಂಟ್ ಕೂಡ ಮಾಡಿ. ನನ್ನ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಗೈಸ್. ಇನ್ನೊಂದು ನನ್ನ ಪಾಡಿಗೆ ನಾನು ವಿಡಿಯೋಸ್ ಮಾಡ್ತಿದ್ದೆ ಅರ್ಶನ ಶಾಸ್ತ್ರದಲ್ಲಿ. ಯಾರು ನಮ್ಮ ಅತ್ತಿನೂ ಯಾರು ಗೊತ್ತಿಲ್ಲ ಗೈಸ್. ಬಂದು ಹಿಂದಿನ ಬಂದು ಫುಲ್ ಹಚ್ಬಿಟ್ರು, ಈಗ ಕಣ್ಣೊಳಗೋಯ್ತು. ಅದು ಏನು ಸ್ಟ್ರಾಂಗ್ ಇದೆ ಗೊತ್ತಾ ಗೈಸ್. ಅದು ಅರ್ಶನ ಅದು ಫುಲ್ಲು ಒಂಥರ ಉರಿ ಗೈಸ್. ಫುಲ್ಲು ಫೇಸ್ ವಾಶ್ ಮಾಡಿದ್ರು ಹೋಗ್ತಿಲ್ಲ, ನಿರ್ಮಾ ಸೋಪ್ ಹಾಕಿ ತಿಕ್ಕಿದ್ರು ಕೂಡ ಹೋಗ್ತಿಲ್ಲ ಗೈಸ್. ಆ ರೀತಿ ಒಂದು ಫುಲ್ ಇರಿಟೇಟ್ ಅಲ್ಲ, ಫುಲ್ ಸ್ವಲ್ಪ ಉರಿತಿದೆ ಅದು. ಇವಾಗ ಮಟ್ಟ ಉರಿತಿದೆ ಗೈಸ್. ಅದು ಆ ರೀತಿ ಒಂದು ಸ್ಟ್ರಾಂಗ್ ಇದೆ. ಇಲ್ಲಿ ನಮ್ಮ ಬ್ರದರ್ ಇದ್ದಾನೆ, ಅವನಿಗೆ ಯಾವ ರೀತಿ ಅನಿಸ್ಕೋಬೋಣ ಬ್ರೋ. ಯಾವ ರೀತಿ ಇದ್ದು ಬರೋದು ಅರ್ಶನ ಚೆನ್ನಾಗಿತ್ತು ಚೆನ್ನಾಗಿದ್ದ ಸಖತ್ತಾಗಿತ್ತು.
ಒಂಥರ ಫುಲ್ ಉರಿ ಇದ್ದಿಲ್ಲ, ಫುಲ್ಲು ಉರಿ ಇವಾಗ್ಲೂ ಉರಿಯಾಕತೈತಿ ನೋಡಿ ಗಾಯ್ಸ್. ಫುಲ್ ಇವಾಗಲೂ ಸ್ವಲ್ಪ ಹಂಗೆ ಇದೆ ಗಾಯ್ಸ್. ನನಗಂತೂ ಓಡಾಡಿ ಸಾಕಾಗ್ಬಿಟ್ಟಿದೆ, ಮತ್ತೆ ಟೈರ್ಡ್ನೆಸ್ ಫೀಲ್ ಕೂಡ ಆಗ್ತಿದೆ ಗಾಯ್ಸ್. ಅದಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ತುಂಬ ಇಷ್ಟ ಆಗಿದ್ರೆ ತುಂಬ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.